ಅದಕ್ಕೆ ಎಕ್ಸಾಮ್ ಟೈಮಲ್ಲಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಪ್ರೆಷರ್ ಫೀಲ್ ಮಾಡ್ತಿದ್ವಿ. ಅಂದ್ರೆ ಸರ್ ನಾವು ಫಸ್ಟಿಗೆ ನಮ್ದು ಪ್ರೈಸ್ ಒನ್ ಆದಾಗ ತುಂಬಾ ಹತ್ತಿದ್ದೀನಿ. ನಾನು ಕೂಡ ತುಂಬಾ ಹತ್ತಿದ್ದೀನಿ ಸರ್. ಎಷ್ಟು ಅಂದ್ರೆ ಇಡೀ ಕ್ಲಾಸ್ ಅವ್ರು ಅವಾಗ ಆಲ್ಮೋಸ್ಟ್ ಎಲ್ಲರೂ ಹತ್ತಿದ್ದಾರೆ, ತುಂಬಾ ಹತ್ತಿದ್ದಾರೆ. ನೆಕ್ಸ್ಟ್ ಇವಾಗ ಅಷ್ಟೇ ಸರ್, ನೆನ್ನೆ ತುಂಬಾ ಜನ ಊಟ ಬಿಟ್ರು. ನೆಕ್ಸ್ಟ್ ನಮಗೆ ಓದಕ್ಕಿಲ್ಲ, ಫುಲ್ ಪ್ರೆಷರ್ ಎಕ್ಸಾಮ್ ಆದ್ರೆ ನನಗೆ ತುಂಬಾ ಫಿಯರ್ ಇದೆ ಸರ್. ಸರ್ ಮಾತಾಡ್ತಾ ಇದ್ರು 10th ಹುಡುಗಿಯರು ಊಟ ಮಾಡ್ತಾರೆ ಇವ್ರು ಏನ್ ಕಡಿಮೆ ಹುಡುಗಿಯರು ಜಾಸ್ತಿ ಊಟ ಮಾಡೋದು ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ಹೇಳಿ ಈಗೆಲ್ಲ ಅದು ಅನಾಬಲ ಆಗ್ತಾ ಇದೆ. ಗುಡ್. ಅದ್ರ ಜೊತೆಗೆ ಲೈಕ್ ನಾನು ತುಂಬಾ ನಿದ್ದೆ ಮಾಡ್ತೀನಿ ಸರ್. ಫಸ್ಟ್ ಮಾಡಬೇಕು ನಾನು ಹೇಳಿದ್ವಿ ಇವತ್ತು ನಿದ್ದೆ ಅದು ಮಾಡಬೇಕು. ನನಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿತ್ತು. ನಾನು ಇಷ್ಟು ನಿದ್ದೆ ಮಾಡ್ತೀನಿ, ಎಲ್ಲರೂ ಕೂಡ ಓದ್ಕೊಂತಾರೆ, ನಾನು ನಿದ್ದೆ ಮಾಡ್ತೀನಿ, ಯಾಕೆ ನನಗೆ ಇಷ್ಟು ನಿದ್ದೆ ಬರುತ್ತೆ ಅಂತ ಹೇಳಿ. ಮೇ ಬಿ ಅದು ಇವತ್ತು ನನ್ನ ಮನಸ್ಸಲ್ಲಿ ಆ ಕೊರತೆ ಇವತ್ತು ಹೋಯ್ತು ಅನ್ಸುತ್ತೆ. ನಿದ್ದೆ ಮಾಡೋದ್ರಿಂದ ಒಳ್ಳೇದು ಇದೆ ಲೈಫಲ್ಲಿ ಅಂತ ಹೇಳಿ ಗೊತ್ತಾಯ್ತು. ನಾನು ಇದನ್ನ ತುಂಬಾ ಕಲಿತಿದ್ದೆ. ನಾನು ಇಷ್ಟು ನಿದ್ದೆ ಮಾಡ್ತೀನಿ, ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಅಂದ್ರೆ ಲೈಕ್ 3 ಗಂಟೆ 4 ಗಂಟೆಗೆ ಎದ್ದು ಓದ್ತಾರೆ. ನನ್ನ ಕೈಯಿಂದ ಅದಾಗಲ್ಲ. ನಾನು ಎದ್ರು ಕೂಡ ನನ್ನ ಕೈಯಲ್ಲಿ ಓದಕ್ಕಾಗಲ್ಲ, ನಂಗೆ ನಿದ್ದೆ ಬರುತ್ತೆ, ನಾನು ಮಲಗ್ತೀನಿ. ಬಟ್ ಯಾಕೆ ನನಗೆ ರಿಯಲಿ ತುಂಬಾ ಗಿಲ್ಟ್ ಇದೆ. ನನ್ನ ಲೈಫಲ್ಲಿ ಅದು ಕ್ವಶನ್ ಆಗ್ಬಿಟ್ಟಿತ್ತು ಅಂದ್ರೆ ಏನು ಕೂಡ ತಪ್ಪಾಗಲ್ಲ ನೋಡಿ, ಅನ್ಸುತ್ತೆ. ಬೆಂಗಳೂರಿಂದ ಡೆಲ್ಲಿಗೆ ಇದು ಟ್ರೈನ್ ಹೋಗ್ಬೇಕಂದ್ರೆ 24 ಗಂಟೆ ಬೇಕಾಗುತ್ತೆ. ಎಷ್ಟು ಗಂಟೆ? 24. ಒಯ್ದು ಬಿಡುತ್ತಾ ಟ್ರೈನು? ಏರೋಪ್ಲೇನ್ ಹೋಗುತ್ತೆ 3 ಗಂಟೆಯಲ್ಲಿ. ಎಷ್ಟು ಗಂಟೆಯಲ್ಲಿ? 3 ಗಂಟೆ. ಹಾಗಾಗಿ ನೀನು ಏರೋಪ್ಲೇನ್ ಇರ್ಬೋದು ಎಸ್ಆರ್ನೋ, ಅವ್ರು 24 ಗಂಟೆ ಓದಿದ್ರೆ ನೀವು 3 ಗಂಟೆ ಕ್ಯಾಚ್ ಮಾಡೋಷ್ಟು ದೇವರಿಗೆ ಕೊಟ್ಟಿರೋ ಅಲ್ಲ. ನೀವು ಟ್ರೈನು ಏರೋಪ್ಲೇನ್ ಸೈಕಲ್ ಬಸ್ ನಿಮ್ಗೆ ಗೊತ್ತಿರ್ಬೇಕಲ್ಲ. ಆ ಟ್ರೈನ್ ಬಗ್ಗೆ ನೀವೇ ಕಂಪ್ಯಾರಿಸನ್ ಮಾಡ್ಕೊತೀಯ. ಅದ್ರ ಜೊತೆಗೆ ಸರ್ ನನಗೆ ತುಂಬಾ ಕ್ಲಿಯರ್ ಇದೆ. ನಾನು ಸ್ಟೇಜ್ ಮೇಲೆ ಹೋದ್ರೆ ತುಂಬಾ ಶಿವರಿಂಗ್ ಆಗ್ತೀನಿ. ಎಕ್ಸಾಮ್ ಅಲ್ಲಿ ಫಸ್ಟ್ ಹೋದ್ರೆ ನಾನು ತುಂಬಾ ಶಿವರ್ ಆಗ್ತೀನಿ ಸರ್. ಬಟ್ ಇವತ್ತು ನೀವು ಹೇಳಿದ್ದು ಅಂದ್ರೆ ಕಲ್ತೀವಿ ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ ಸರ್. ಇದರಿಂದ ನಂಗೆ ಗೊತ್ತಾಯ್ತು ನಾವು ಓದಿದೀವಿ. ಲೈಕ್ ನಾನು ಯಾವಾಗೂ ತುಂಬಾ ಭಯ ಅನ್ನೋದು ತುಂಬಾ ಇದೆ ಸರ್. ಒಂದು ಚಿಕ್ಕ ವಿಷಯಕ್ಕೂ ಕೂಡ ನಾನು ತುಂಬಾ ಪ್ಯಾನಿಕ್ ಆಗ್ತೀನಿ. ಸೊ ಅದಕ್ಕೆ ಪ್ಯಾನಿಕ್ನೆಸ್ ಇರಬಾರ್ದು ನಮ್ಮಲ್ಲಿ. ಅದೇ ನಮಗೆ ಒಂದು ದೊಡ್ಡ ಅಬ್ಸ್ಟಾಕಲ್ ಅಂತ ಹೇಳ್ಬೋದು ಲೈಫಲ್ಲಿ. ಆ ಅಬ್ಸ್ಟಾಕಲ್ ಇರಬಾರ್ದು ಅಂತ ಹೇಳಿ ಇವತ್ತು ನೀವು ಹೇಳ್ಕೊಟ್ರಿ ಸರ್. ಇದರಿಂದ ನಾನು ಆದಷ್ಟು ಟ್ರೈ ನಾನು ಹೇಳ್ಕೊಟ್ಟಿಲ್ಲ, ಮಾಡ್ತೀನಿ. ಇಲ್ಲಿ ಕುತ್ಕೊಂಡು ನೋಡಿದ್ರೆ ಆಕ್ಚುಲಿ ಹೇಳ್ಕೊಡಕ್ ಬಂದಿಲ್ಲ, ಇಲ್ಲ ಮಾತು ಕೇಳಕ್ ಬಂದಿ ಅನಿಸ್ತಾ ಇದೆ. ಗುಡ್. ಇದರಿಂದ ನಾನು ಆದಷ್ಟು ನನ್ನ ಭಯನ ಕಂಟ್ರೋಲ್ ಮಾಡಕ್ಕೆ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀನಿ ಸರ್. ಥ್ಯಾಂಕ್ ಯು ಅಂತ ಹೇಳ್ಬೋದಲ್ಲ, ಹೇಳ್ಬೇಕು ಎಲ್ಲರೂ ಕೂಡ. ಆದ್ರೆ ಮತ್ತೆ 10th ಬಗ್ಗೆ ನಮ್ಮೆಲ್ಲ ಬರಿಬಾರ್ದು ನೀವು. ನೀವು ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟಿದ್ದೇವೆ ಎಸ್ಆರ್ನೋ. ಬರಮಣ್ಣ ಸರ್ ನಿಮಗೆ ಬೆನ್ನೆಲು ಬಂದಿದ್ದೀವಿ. ಓಕೆ, ನಾಳೆ ನೀವು ದೊಡ್ಡ ಜಾಬ್ ತಗೊಂಡು ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾದ ಬರಿಬಾರ್ದು ನಮ್ಮ ಮದುವೆ ಗಂಟೆ ಬಂದ್ರೆ ಏನೇನೋ ಅನ್ಕೊಂಡೆ ಹೇಳ್ಬೇಕು ಅಂತ ಹೇಳಿ ಹೇಳಗತ್ತಿ ನಾಳೆ ನಡೆಸ್ಕೊಂಡು ಹೇಳಗತ್ತಿ. ಓಕೆ, ಹೇಳಕ್ ಆಗ್ತಿಲ್ಲ. ಬಟ್ ಥ್ಯಾಂಕ್ ಈಗ ನಮ್ಮ ಇಂಡಿವಿಜುವಲ್ ಆಗಿ 3 to ಮಿನಿಟ್ಸ್ ಊಟ ಮುಗಿದ್ರೆ ಕೌನ್ಸಿಲಿಂಗ್ ಮಾಡೋಣ. ನಿಮ್ಗೆ ಏನೇ ವಿಚಾರಗಳಿದ್ರು ಕೂಡ ಹೇಳಕತ್ತಿ. ಓಕೆ, ಸಮಯದ ಅಭಾವ. ಅಂದ್ರೆ ನೀವು ಇಷ್ಟ ಅಂತ ಹೇಳಿದಕ್ಕೆ ನಮಗೆ ಇಷ್ಟು ಏನೋ ಲೈಫಲ್ಲಿ ಬಿಗ್ ಕ್ವಶನ್ ಇದ್ದಿದ್ದು ಏನೋ ಕ್ಲಿಯರ್ ಆಗುತ್ತೆ ಸರ್. ನೀವು ಇಷ್ಟಕ್ಕೆ ಉಳಿಬಾರ್ದು. ಇಡೀ ದೇಶದಾದ್ಯಂತ ಇಡೀ ನಮ್ಮ ರಾಷ್ಟ್ರ ಏನಿದೆ ಅವ್ರು ನಮ್ಮ ರಾಷ್ಟ್ರ ಇಂದ ಕಂಟ್ರಿ ಅವರಲ್ಲಿ ಏನ್ ಕೊರತೆ ಇರುತ್ತೆ, ಏನೋ ಕಾನ್ಫಿಡೆನ್ಸ್ ಇರಲ್ಲ. ಫಸ್ಟ್ ಆಫ್ ಆಲ್ ವಿತ್ ಅವರು ಚಿಕ್ಕ ವಯಸ್ಸಲ್ಲಿ ಲ್ಯಾಕ್ ಆಫ್ ಎಜುಕೇಶನ್ ಆಗಿರುತ್ತೆ. ಲೈಕ್ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವೊಬ್ರು ಲೈಕ್ ಅವರಿಗಷ್ಟು ಎಜುಕೇಶನ್ ಸಿಕ್ಕಿರಲ್ಲ. ಬಟ್ ಅಂತವರು ಕೂಡ ಜಸ್ಟ್ 18 ಡೇಸ್ ಕವರ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿರೋ ಅಂತ ನೀವು ಫಸ್ಟ್ ಟೈಮ್ ಬಂದಿದ್ರೆ ನಮ್ಗೆ ಹೇಳ್ಕೊಡ್ತಿದ್ರಿ ಯಾವ ತರ ಓದ್ಬೇಕು ಅಂತ ಹೇಳಿ. ಆಮೇಲೆ ಟೀಚರ್ಸ್ ತುಂಬಾ ನಮಗೆ ಸಜೆಷನ್ಸ್ ಕೊಡ್ತಾರೆ ಸರ್, ಕೊಡಲ್ಲ ಅಂತಲ್ಲ. ಬಟ್ ಅದು ನಮ್ಮ ಲೈಫಲ್ಲಿ ನಮಗೆ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ ಅಷ್ಟು ಈಸಿಯಾಗಿ. ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಕೂಡ ನಮಗೆ ಇರಬೇಕು ಅಂತ ಹೇಳ್ಬೋದು ಸರ್. ಅದ್ರ ಜೊತೆಗೆ ನೀವು ಇಲ್ಲೇ ಇರಬಾರ್ದು, ಎಲ್ಲಾ ಕಡೆನೂ ಲೈಕ್ ನೆಕ್ಸ್ಟ್ ಕೂಡ ನಾವು ಕಾಲೇಜ್ ನಮ್ಮ ವಿಡಿಯೋ ಎಲ್ಲ ಇದಾವೆ ಯೂಟ್ಯೂಬ್ ಅಲ್ಲೆಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಆಯ್ತು ಏನೇನೋ ಫಾರ್ವರ್ಡ್ ಮಾಡ್ತಿರ್ತೀವಿ.
ನಾನಲ್ಲ ನೀನಲ್ಲ ಇದನ್ನು ಪರಮಾರ್ಥಲ್ಲ ಇಂಥ ವಿಷಯಗಳನ್ನ ನಮ್ಮ ಪಾಠಗಳನ್ನ ಪ್ರವಚನಗಳನ್ನ ಎಕ್ಸ್ಪೆಕ್ಟ್ ಮಾಡಿ ನೋಡಿ. ಮೋದಿ ಒಬ್ಬನೇ ಕಮಲಕ್ಕೆ ಸೀಲ್ ಹೊಡೆದ ಸಂಬಂಧ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾನ? ನಾ ಮೋದಿ ನೀ ಮೋದಿ ಬಡಿ ಮೋದಿ ಅಂತ ಸೀಲ್ ಹೊಡೆದಂತ ಇವತ್ತ ದೇಶದ ಪ್ರಧಾನಿ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ಕೇವಲ ಅಂಬರ್ಗೊಪ್ಪಕ್ಕ ಕರ್ನಾಟಕ ಸೀಮಿತ ಆಗಬಾರದು, ಭಾರತ ದೇಶ 6 ಖಂಡಗಳ 193 ರಾಷ್ಟ್ರಗಳಿಗೆ ಕೂಡ ನೀವು ಹೋಗ್ಬೇಕಂದಾಗ ನೀನು ನಾನು ಗುರುದೇವ್ ನೀನು ಗುರುದೇವ್ ಅಂತ ಹೇಳಿ ನನ್ನ ಬಗ್ಗೆ ಒಳ್ಳೆ ವಿಚಾರಗಳ ಸ್ಪ್ರೆಡ್ ಮಾಡ್ತಾ ಹೋದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ. ಇನ್ನೇ 10 ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಬೆಳಗ್ಗೆ ಎಲ್ಲಿದ್ದೀರಿ ಗುರುದೇವ್ ಸರ್ ಅಂತ ಭ್ರಮಣ ಸರ್ ಮಾಡಿದ್ರೆ, ಸರ್ ಇಲ್ಲೇ ಜಪಾನ್ ನಲ್ಲಿ ಪಾಠ ಮಾಡ್ತಾ ಇದ್ದೇನೆ, ಮಧ್ಯಾಹ್ನ ಎಲ್ಲಿದ್ದೀರಿ ಅಂದ್ರೆ ಇಲ್ಲೇ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮಾಡ್ತಾ ಇದ್ದೇನೆ, ಸಾಯಂಕಾಲ ಇದ್ದರೆ ಇಲ್ಲಿ ಅಮೆರಿಕದಲ್ಲಿ ಚಾ ಕುಡಿತಾ ಇದ್ದೇನೆ ಅನ್ಸ್ಬೇಕು. ಆ ತರನಾಗಿ ನಾನು ಮಾಡ್ತೇನೆ. ನೀವು ಮನಸ್ಸು ಮಾಡಿದ್ರೆ ನನ್ನ ಪ್ರಯತ್ನ ನಿಮ್ಮ ಆಶೀರ್ವಾದ ನೀವು ಹತ್ರ ಬೆಳೆಸುವಂತ ಸಾಮರ್ಥ್ಯ ಇದ್ರೆ ಕಡ್ಡಿ ಗುಡ್ಡ ಆಗಬಹುದು. ಮೋದಿ ಕಡ್ಡಿ ಇದ್ದ, ಇವತ್ತು ಗುಡ್ಡ ಆಗಿದ್ದಾರೆ. ಅದು ಎಲ್ಲರೂ ನಾನು ಮೋದಿಯನ್ನು ನಿಂತ್ಕೊಂಡಾಗ, ನಾನು ಗುರುದೇವ್ ನಿಂತ್ಕೊಂಡ್ರೆ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಓಕೆನಾ? ಥ್ಯಾಂಕ್ ಯು. ಇಂಥ ಹೊರಗಂದ್ರೆ ನಮ್ಮ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಆಗೋದ್ರಲ್ಲಿ ಏನು ಡೌಟ್ ಇಲ್ಲ